ನಾವು ದಿನ NI ಕಾಲೇಜಿನಲ್ಲಿ ನೋಡ್ತಾನೆ ಇರ್ತೀವಿ. ಫೈನಲ್ ಇಯರ್ ಹುಡುಗರು ಪ್ಲೇಸ್ ಆಗ್ತದೆ ಅಲ್ಲಿ ಇಲ್ಲಿ ಫೈಲ್ ಇಟ್ಕೊಂಡು ತಿರ್ಗಾಡ್ತಿರ್ತಾರೆ. ಇದು ಮುಖೇಶ್ನ ಕತೆ. ನನ್ನ ಹೆಸರು ಮುಖೇಶ್. ನಾನು ಕಳೆದ 4-5 ವರ್ಷದಿಂದ NIಯಲ್ಲೇ ಓದ್ತಾ ಇದ್ದೆ. ನನಗೆ ಎಲ್ಲೋ ಪ್ಲೇಸೇ ಆಗಲಿಲ್ಲ. ಕೊನೆಗೂ ಮುಖೇಶ್ಗೆ ಎಲ್ಲೂ ಪ್ಲೇಸೇ ಆಗಲಿಲ್ಲ. ಕೊನೆಗೂ ಮುಖೇಶ್ NI ಕಾಲೇಜಲ್ಲೇ ಲೆಕ್ಚರ್ ಆಗಿ ಬಂದ್ಬಿಟ್ರು. ತಾಳ್ಮೆ ಇರಲಿ, ಆದ್ರೆ ನರಸಿಂಹನ ಕೋಪ ಯಾವತ್ತೂ ಮರಿಬೇಡ. ತಾಳ್ಮೆ ಇರಲಿ, ಆದ್ರೆ ನರಸಿಂಹನ ಕೋಪ ಯಾವತ್ತೂ ಮರಿಬೇಡ. NIಯನ್ನ ಮೆಕ್ಯಾನಿಕಲ್ ಸಾಮ್ರಾಜ್ಯದಲ್ಲಿ ಅಗಸ್ತ್ಯ, ನಿಂಗೇನಾದ್ರೂ ಬೇಕಾ? ನಿಂಗೇನಾದ್ರೂ ಬೇಕಾದ್ರೆ ಕೇಳು. ನಂದು BTD ಹೋಗ್ಬಿಟ್ಟಿದೆ ಕಣೋ, ಹೆಂಗಾರು ಮಾಡಿ ಪಾಸ್ ಮಾಡಿಸ್ಕೊಡು. ಹೋಗಲ್ಲ, ನಂದೇ 3ರಲ್ಲಿ ಆವರೇಜ್ ಬಂದಿಲ್ಲ, ನಿಂದೊಳಗೆ BTD. ಅಗಸ್ತ್ಯ, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಏನು ಹೇಳು? ಅನ್ನಪೂರ್ಣ ಹಾಸ್ಟೆಲ್ ಹುಡುಗರು ಯುವಿಕಾ ಹಾಸ್ಟೆಲ್ ಹುಡುಗಿನ ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾರೆ. ಯಾಕೆ 3 ನಿಮಿಷದಲ್ಲಿ ಅವಳು ನಿನ್ನ ಕಣ್ಣು ಮುಂದೆ ಇರ್ತಾಳೆ. ಹಲೋ, ನೀನೇನು ಯೋಚನೆ ಮಾಡಬೇಡ. ಹುಡುಗಿ ನಂಗೆ ಸಿಕ್ಕಾಯ್ತು. ಸ್ಟಡಿಗೆ ಒಂದು ಸ್ವಲ್ಪ ಡೈಲಾಗ್ ಇದೆ, ಹೇಳ್ಬೇಕು. ಈ ಎಳ್ದಾಯ್ತು, ವೃತ್ತ ಬರ್ದಾಯ್ತು. ಈ ವೃತ್ತದಲ್ಲಿರೋ ಐಟಮ್ ಎಲ್ಲ ನಂದೇ. ಏಯ್ ನನ್ನ ಮಗನೇ, ನಾಳೆ BTD ಎಕ್ಸಾಮ್ ಇದೆ, ತಗೋ ಪೇಪರು. ಓ ತಗೋ, BTD ಪೇಪರ್ ಸಿಕ್ತು. ನೋಡು, ಗಾಡಿ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡ. ಸೈಕಲ್ ಬಂದಿದೆ, ಮುಚ್ಕೊಂಡು ಬಂದು ಕೂತ್ಕೋ. ಇಲ್ಲ ನಂಗೆ ಕಾರೇ ಬೇಕು, ಮುಚ್ಕೊಂಡು ನಡ್ಕೊಂಬ. ಹಂಗಂದ್ರೆ ಅಮ್ಮ, ನಾನು BTD ಹೇಳ್ಕೊಡೋಕ್ಕೆ ಹುಡುಗಿನ ಕರ್ಕೊಂಬಂದಿದ್ದೀನಿ. ಏನು ನಿನ್ನ ಹೆಸರು? ನನ್ನ ಹೆಸರು ಶಕೀಲ. ಎಲ್ಲ ನನ್ನ ಶಕ್ಕು ಅಂತ ಕರೀತಾರೆ. ಆಯಿತು, ಸಾಮ್ ಪಾಸ್ ಆಗಿದೆಯಾ? ಡಾಮು ಕಾಮು ಫಸ್ಟ್ ಇಯರಲ್ಲಿ ಯಾವುದು ಬ್ಯಾಕ್ ಇಲ್ಲ ತಾನೆ? ಸರಿ, ಇಲ್ಲೇ BTD ಹೇಳ್ಕೊಂಡಿರು. ಸಕ್ಕು ಬೈಲಿ. ಏನು ಆಂಟಿ? ಹೋಗ್ಬಿಟ್ಟು ಡಾಮ್ ಟೆಕ್ಸ್ಟ್ ಬುಕ್ ತಗೊಂಬ.
ಅಗಸ್ತ್ಯ ಅಗಸ್ತ್ಯ ಆಂಟಿಗೆ ಡಾಮ್ ಟೆಸ್ಟ್ ಬೇಕಂತೆ ಕಣ. ನೋಡು, ಇದು ಕಾಮು, ಇದು ಡಾಮು, ಇದು ಸಾಮು, ಇದು ಅಯ್ಯಯ್ಯೋ ಇದು ನಂಗೆ ಗೊತ್ತು, ಇದು ನಂಗೆ ಗೊತ್ತು, ಇದು ಎಂಟು, ಇದೆಲ್ಲ ನಾನು ಫಸ್ಟ್ ಇಯರಲ್ಲಿ ಫೇಲ್ ಆಗಿದ್ದೆ. ಅಯ್ಯಯ್ಯೋ ಏ ಮಾಮ್ಸ್ ಅಗಸ್ತ್ಯ ಬಿ ಟಿ ಡಿಲಿ ಫೇಲ್ ಆಗಿದ್ದಂತೆ ನಿಜನಾ? ಬಿ ಟಿ ಡಿಲಿ ಒಂದೇ ಅಲ್ಲ, ಡಾಮಲ್ಲಿ, ಸಾಮಲ್ಲಿ, ಕಾಮಲ್ಲಿ ಅಷ್ಟೇ ಯಾಕೆ ಫಸ್ಟ್ ಇಯರಲ್ಲಿ 2 ಬ್ಯಾಕ್ ಇದೆ. ಏನು ಮಾಡ್ತೀಯ ಮಾಡ್ಕೊ ಹೋಗೋ. ಅಯ್ಯಯ್ಯೋ ಈ ಸತಿನೇ ಹೋಗೇನೆ. ಅಚ್ಚೆ ಹಾಕ್ಸ್ಬೇಕಿತ್ತು. ಏನು ಹಾಕ್ಲಿ? ನನ್ನ ಕಣ್ಣಲ್ಲಿ ಏನು ಕಾಣಿಸ್ತಿದ್ಯೋ ಅದು ಹಾಕಿ. ಇದೇನಿದು ನನ್ನ ಕಣ್ಣೆ ಹಾಕಿದೆಯಲ್ಲ ಅಚ್ಚೆಗೆ. ನಿನ್ನ ಕಣ್ಣಲ್ಲಿ ಸನ್ನಿಲಿಯೋ ನಾ ಕಾಣಿಸ್ತಾನೆ. ಅಗಸ್ತ್ಯ ಬಾಲ ಓ ಹಾಯ್. ಅಗಸ್ತ್ಯ ನಂಗೊಂದು ಕೆಲಸ ಆಗ್ಬೇಕಾಗಿತ್ತು. ಏನು ಹೇಳು? ಈ ಸತಿ ಬಿ ಟಿ ಡಿ ಪಾಸ್ ಆಗಲೇಬೇಕು. ನಿನಗ್ಯಾಕೆ? ಈ ಸತಿ ನೀನು ಪಾಸ್ ಆಗ್ತೇ ಹೋಗು. ಬಾಲ ನಿಂಗೆ ಗೊತ್ತೈತೇನೋ? ಅಗಸ್ತ್ಯ ಬಿ ಟಿ ಡಿಲಿ ಪಾಸ್ ಆಗ್ಬಿಟ್ನಂತೆ. ಈಗೆಲ್ಲಿದ್ದಾನ ಅವನು? ಅವ್ರ ಅಮ್ಮನ್ ಜೊತೆ ಇದ್ದಾನಂತೆ ಕಣ. ಏನಾರ ಇದ್ರೆ ಕೊಡ್ರ. ಅವ್ರ ಅಮ್ಮನ್ ಮುಂದೆನೆ ಮಗನ್ ಸಾಯಿಸ್ತೇನೋ? ಬೇಡ ಕಣೋ ಅಗಸ್ತ್ಯ, ಆಣೆ ಮಾಡೋ. ನೀನು ಬಾಲ ಎ ಟಿ ಡಿ ಪಾಸ್ ಆಗೋ ತನಕ ನೀನು ಪಾಸ್ ಆಗಲ್ಲ ಅಂತ ಆಣೆ ಮಾಡೋ ಅಗಸ್ತ್ಯ. ಅಮ್ಮ ನಿನ್ ಮೇಲೆ ಆಣೆ, ಬಾಲ ಎ ಟಿ ಡಿ ಪಾಸ್ ಆಗೋ ತನಕ ನಾನು ಪಾಸ್ ಆಗಲ್ಲ. ಮತ್ತೆ ಯುವಿಕ ಕಾಲೇಜ್ ಹುಡುಗಿನ ಅನ್ನಪೂರ್ಣ ಹಾಸ್ಟೆಲ್ ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾರೆ. ಚೇರ್ ಮೇಲೆ ಕೂತ್ಕೊಂಡಿರೋರೆಲ್ಲ ಚೇರ್ಮನ್ ಆಗಕ್ಕಾಗಲ್ಲ. ಕಾಲರ್ ಎತ್ಕೊಂಡಿರೋರೆಲ್ಲ ಕಾಲೇಜಲ್ಲಿ ಹೀರೋ ಆಗಕ್ಕಾಗಲ್ಲ. ಇದು ಮೆಕ್ಯಾನಿಕಲ್ ಸಾಮ್ರಾಜ್ಯ ಕಣ. ಮಚ್ಚಲ್ಲಿ ನೋಡಿದ್ರೆ ಒಂದೇ ಏಟು, ಮೆಕ್ ಹುಡುಗ ನೋಡಿದ್ರೆ ಬದುಕೋದೇ ಡೌಟು. ಅಗಸ್ತ್ಯ ಸಾಕು ಒತ್ತುತ್ತಾ ಇದೆ. ಅಗಸ್ತ್ಯ ನಿಮ್ಗೊಂದು ಹೇಳ್ತೀನಿ. ಏನ್ ಹೇಳೋ? ಈ ಒಂದ್ ಸೆಮ್ ಬಂದಾಯ್ತು, ಆ ಕಡೆ ಗಿಳ್ದಾಯ್ತು. ಈ ಟೆಕ್ನಿಕ್ಸ್ ನಮ್ದೇ. ನನ್ ಮಗನ್ ಬ್ಯಾನ್ ಆಗ್ಬೇಕು. ಮೂವಿ ಸ್ಪೂಪ್ ನ ತರ ಮಾಡದ್ ಕಲೀರೋ. ಇನ್ಮೇಲೆ ಈ ತರ ಮೂವಿ ಸ್ಪೂಪ್ ಮಾಡೋದಾದ್ರೆ ನಾನ್ ನೆಕ್ಸ್ಟ್ ಇಯರ್ ಮೂವಿ ಸ್ಪೂಪ್ ಮಾಡೋದೇ ಇಲ್ಲ. ಈಗ ಟೀಮ್ ಇಂಟ್ರೊಡಕ್ಷನ್. ಬಾಲ, ಹರೀಶ್, ಅಗಸ್ತ್ಯ, ಹೇಮಂತ್,
ನೆಕ್ಸ್ಟು ಹೀರೋಯಿನ್ ಮಧುಸೂದನ್. ನೆಕ್ಸ್ಟು ಅನ್ನಪೂರ್ಣ ಅಷ್ಟು ಹುಡುಗ, ಯುವಿಕ ಅಷ್ಟು ಹುಡುಗಿ ಕಳ್ತನ ಮಾಡ್ಕೊಂಡದ ಅದು ಇವನೇ. ಯಾವ್ದಾರ ಹುಡುಗಿ ಕಂಪ್ಲೇಂಟ್ ಕಳ್ದೋಗಿದ್ದ ಇವನಿಗೆ ಕಂಪ್ಲೇಂಟ್ ಕೊಡಿ. ಯಶವಂತ್. ನೆಕ್ಸ್ಟು ಗಿರೀಶ್ ಬಾಬು, ಅಚ್ಚೆ ಹಾಕಿದ ಕಣ್ಣಲ್ಲಿ ಇವನೇ. ನೆಕ್ಸ್ಟು ನನ್ನ ಹೆಸರು ಪ್ರಮೋದ್. ಓಕೆ, ಥ್ಯಾಂಕ್ ಯು. ಇಷ್ಟೇ ಇವತ್ತು ಮೂವಿ ಸ್ಪೂಫ್. ನಾಳೆಯಿಂದ ಆಡಮ್ ಶುರು ಆಗುತ್ತೆ. ಫಸ್ಟ್ ಟೀಮ್ ಬಂದ್ಬಿಟ್ಟು MTech, ದೆನ್ MCA, ಹಾಗೆ ನಡೆಯುತ್ತೆ 1 ವಾರ. ಆಡಮ್ಸ್ ಎಲ್ರಿಗೂ ಗೊತ್ತು. ಲಾಸ್ಟ್ ಟೈಮ್ ಚಾಂಪಿಯನ್ಸ್ ಇಲ್ಲೇ ಇದ್ದಾರೆ. ಆಮೇಲೆ ಈ ವರ್ಷ ಯಾರು ಬರುತ್ತೆ ನೋಡೋಣ. ಓಕೆ ಓಕೆ ಓಕೆ